ಅಲ್ಲಿ ಯೇಸು ಕೃಷ್ಣ ಅಂತಕ್ಕಂಥ ಅವ್ರ ಮಗ ಮಹೇಂದ್ರ ಅಂತ ಹೇಳ್ಬಿಟ್ಟು ಆ ಯೇಸು ಕೃಷ್ಣ ಅಂತಕ್ಕಂಥವ್ರಿಗೆ ಆಗಲೇ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಅವ್ರ ಮಗ ಮಹೇಂದ್ರ. ಅವರು ಹಾಕಿದ ತಕ್ಷಣವೇ ಅದು ಮುಂದುವರಿತಾ ಇರ್ತಾರೆ, ಪ್ರೊಸೀಡಿಂಗ್ಸಿಂದ ಡಿ ಸಿ ಅವ್ರು ಬರಿತಾ ಇರ್ತಾರೆ ಏನು ವಕಾಲತ್ತು ಹಾಕಿದ್ದು ಅಂತ ಹೇಳ್ಬಿಟ್ಟು. ಆವಾಗ ಮಹೇಂದ್ರ ಅಂತಕ್ಕಂಥ ವ್ಯಕ್ತಿ ನೀನು ಹೆಂಗೆ ತೊಗೊಂಡೆ ನನ್ನ ವಿರುದ್ಧ ಕೇಸು ಈಗಲೇ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಚನ್ನು ಕೊಡ್ತಾರೆ. ಸಾಯಂಕಾಲ ಕೋರ್ಟಿನ ಕಲಾಪದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಟಿ ಕೆ ಮುನಿರಾಜು ವಕೀಲರು ಹೊಸಕೋಟೆಯವರು ಒಂದು ಪ್ರಕರಣದಲ್ಲಿ RPL ರೆಪ್ರೆಸೆಂಟೇಷನ್ ಮಾಡಿ ಹೋಗುವ ಸಂದರ್ಭದಲ್ಲಿ ಕೋರ್ಟ್ ಒಳಾಂಗಣದಲ್ಲೇ ಜಿಲ್ಲಾಧಿಕಾರಿಗಳ ಸಮಕ್ಷಮನೆ ನೀನು ಹೊರಗಡೆ ಅಂಥೇಳಿ ಆವಾಜ್ ಹೊಡೆಯೋ ಮೂಲಕ ಕೆಲವೇ ಯಾರೋ ಶ್ರೀಮಂತ ವ್ಯಕ್ತಿಗಳು ಬಂದು ಈ ರೀತಿ ಬಂದು ದೌರ್ಜನ್ಯ ಮಾಡೋದು, ರೌಡಿಸಮ್ ಮಾಡೋದು, ಗೂಂಡಾಗಿರಿ ವರ್ತನೆಗಳು ಮಾಡಿದ್ರೆ ಮುಂದೆ ಭವಿಷ್ಯದಲ್ಲಿ ನಾವು ವಕೀಲರುಗಳು ಕರ್ತವ್ಯ ಪಾಲನೆ ಮಾಡೋದೇ ಬಹಳ ದೊಡ್ಡ ಕಷ್ಟಕರವಾಗಿರ್ತದೆ. SR ಸರ್ ಅವರೇ ಮತ್ತು RR ಸರ್ ಅವರೇ, LS ಸರ್ ಅವರೇ ಮತ್ತು ನಮ್ಮ ಸಂಘದ ಗೌರವಾನ್ವಿತ ಪದಾಧಿಕಾರಿಗಳಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ AK ಅಣ್ಣವರೇ, ಖಜಾಂಚಿಗಳಾದ ಮುನ್ರಾಜಣ್ಣವರೇ ಮತ್ತು ಎಲ್ಲ ಗೌರವಾನ್ವಿತ ಪದಾಧಿಕಾರಿ ಮತ್ತು ಹಿರಿಯ ಮತ್ತು ಕಿರಿಯ ಸಹೋದರ ಸನ್ಮಿತ್ರರೇ, ವಿಶೇಷವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಾಧ್ಯಮ ಬಂಧುಗಳೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಹಿರಿಯರೆಲ್ಲರೂ ಕೂಡ ಮಂದಟ್ಟು ಮಾಡಿಕೊಟ್ಟಿದ್ದಾರೆ. 5/8/2025 ಸಾಯಂಕಾಲ ಕೋರ್ಟಿನ ಕಲಾಪದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಟಿ ಕೆ ಮುನಿರಾಜು ವಕೀಲರು ಹೊಸಕೋಟೆಯವರು ಒಂದು ಪ್ರಕರಣದಲ್ಲಿ RPL ರೆಪ್ರೆಸೆಂಟೇಷನ್ ಮಾಡಿ ಹೋಗುವ ಸಂದರ್ಭದಲ್ಲಿ ಕೋರ್ಟ್ ಒಳಾಂಗಣದಲ್ಲೇ ಜಿಲ್ಲಾಧಿಕಾರಿಗಳ ಸಮಕ್ಷಮನೆ ನೀನು ಹೊರಗಡೆ ಅಂಥೇಳಿ ಆವಾಜ್ ಹೊಡೆಯೋ ಮೂಲಕ ಕೆಳಗಡೆ ಇಳಿಬೇಕಾದ್ರೆ ಅಸಾಲ್ಟ್ ಮಾಡೋದಕ್ಕೆ ಮತ್ತು ನಿನ್ನನ್ನು ಬಿಡೋದಿಲ್ಲ, ಬಾ ನಾನು ಊರಲ್ಲಿ ನೋಡ್ಕೋತೀನಿ ನನ್ನ ಅಂತ ಹೇಳಿದ್ರೆ ಅಲ್ಲಿ ಸಾಯಿಸ್ತೀನಿ ಅಂತ ಹೇಳಿ ಈ ದರ್ಭಕ್ಕೆ ಇಂಥ ದೌರ್ಜನ್ಯಗಳಿಗೆ ಜಿಲ್ಲಾಧಿಕಾರಿಗಳು ತಕ್ಷಣ ಅವರನ್ನು ಅವನನ್ನು ಒಳಗಡೆ ತೊಗೊಂಡು ಪೊಲೀಸ್ನವ್ರು ಅಲ್ಲೇ ಇದ್ದರು, ಅವ್ರಿಗೆ ಗನ್ಮ್ಯಾನ್ ಇದ್ದರು, ಇಮಿಡಿಯೇಟ್ ಡೈರೆಕ್ಷನ್ ಕೊಟ್ಟು ಅವನನ್ನು ಕಸ್ಟಡಿಗೆ ತೊಗೊಂಡಿದ್ರು. ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದಾಗ್ಯೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಮಾನ್ಯ ಅಲ್ಲಿನ ಅಧ್ಯಕ್ಷರು ಮತ್ತು ಹರೀಂದ್ರ ಸರ್ ಅವರು ರಾಜ್ಯ ALU ಅಧ್ಯಕ್ಷರಾಗಿರ್ತಕ್ಕಂಥವ್ರು ಫೋನ್ ಮಾಡಿದ್ರು. ಈ ಪರೀಕ್ಷೆ ವಿಶ್ವನಾಥ್ಪುರ ಪೊಲೀಸ್ ಸ್ಟೇಷನಿಗೆ ಬರುತ್ತೆ, ಇಮಿಡಿಯೇಟಾಗಿ ರೆಸ್ಕ್ಯೂ ಆಗಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂಥೇಳಿ. ಅನಿವಾರ್ಯ ಲೇಟ್ ಆಗಿದ್ದರಿಂದ ಅದು FIR ಕೂಡ ರಿಜಿಸ್ಟರ್ ಮಾಡಿದ್ರೆ ಪೊಲೀಸ್ನವ್ರು ಹೇಳ್ತಾರಂತೆ ಇದು 7 years ಒಳಗಡೆ ಇಂಪ್ರಿಸನ್ಮೆಂಟ್ ಇದೆ, ಹಾಗಾಗಿ ನಾವು ವಿಲ್ ನಾಟ್ ಅರೆಸ್ಟ್ ಹಿಮ್ ಅಂತ. ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಇದೆ 7 years ಅಂತ. ಅದು ಬಂದು ಈ ಡೌರಿ ಹರಾಸ್ಮೆಂಟ್ ಕೇಸ್ ಆಗ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಕೇಳಿತ್ತಿತ್ತು. ಬಟ್ ಈ ಗೈಡ್ಲೈನ್ಸ್ ಅಪ್ಲೈ ಆಗಲ್ಲ. ಆದರೂ ಕೂಡ ರಾಜಕೀಯ ಪಿತೂರಿ ಮತ್ತು ರಾಜಕೀಯದ ಮೇಲಾಟಗಳಲ್ಲಿ ಐ ಥಿಂಕ್ ಅವನನ್ನು ಇದುವರೆಗೂ ಕೂಡ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ನಮಗೂ ಒಂದು ಕಾನೂನಿದೆ, ವಕೀಲರ ರಕ್ಷಣಾ ಕಾಯ್ದೆ ಬಂದರೂ ಕೂಡ ಇವತ್ತಿಗೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂತೇಳಿ ಇಂಥ ದೌರ್ಜನ್ಯಗಳ ವಿರುದ್ಧ. ಈಗ ಜನಸಾಮಾನ್ಯರಿಗೊಂದು, ಲಾಯರ್ಸ್ಗೊಂದು, ಬೇರೆಯವ್ರಿಗೊಂದು ಏನು ಕಾನೂನುಗಳೇನಿಲ್ಲ, ಎಲ್ರಿಗೂ ಒಂದೇ. ಆದಾಗ್ಯೂ ಕೂಡ ಒಂದು DC ಅವ್ರ ಮುಂದೆ, ಇನ್ಫ್ಯಾಕ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರೋ ರಕ್ಷಣೆ ಕೊಡುವ ಅಧಿಕಾರಿಗಳ ಮುಂದೆನೇ ಈ ಥರ ದುರ್ವರ್ತನೆಗಳು, ದಬ್ಬಾಳಿಕೆಗಳು, ದೌರ್ಜನ್ಯಗಳು ನಡೆದರೆ ಕಾನೂನು ಏನಕ್ಕೆ ಬೇಕು ಅಂತೇಳಿ ನಾವು ಪ್ರಶ್ನೆಗಳನ್ನ ಹಾಕ್ಕೊಳ್ತೀವಿ. ಈ ಹಳ್ಳಿಗಳಲ್ಲಿ ಏನು ಮಾಡ್ತೀವಿ, ಕೆಲವು ಸಾರಿ ನಾನು ಬಲಾಢ್ಯ, ನಾನು ಇದು ಅಂಥೇಳಿ ದೌರ್ಜನ್ಯಗಳನ್ನು ಎಸಗ್ತಾ ಇರ್ತಾರೆ. ಅಂದರೆ ಅಸಮಾನರು ಅಂತೇಳಿ ಏನಂತೀವಲ್ಲ, ಬಡವರು ಇನ್ನೊಬ್ಬರನ್ನ ತುಳಿತಕ್ಕೊಳಗೆ ಮಾಡೋದು, ನಾನು ಭಾಳ ದೊಡ್ಡ ಮನುಷ್ಯ ಅಂತ ಹೇಳ್ಕೊಳ್ಳುವಂಥ ಪರಿಧಿ ಒಳಗಡೆ ಇರ್ತಾರಲ್ಲ, ಆ ಥರದವ್ರಿಗೆ ಒಂದಷ್ಟು ಪುಲಿಸ್ ಸ್ಟಾಪ್ ಹಾಕ್ತಾರೆ. ಕಾನೂನಿದೆ, ಆ ಕಾನೂನನ್ನು ಸದ್ಬಳಕೆ ಮಾಡ್ಕೊಳ್ಳೋಕೆ ಆಗದೇ ಇರೋದು ಒಂದು ಕಡೆ. ಇನ್ನೊಂದು ಕಡೆ ರಾಜಕೀಯದ ಮೇಲ್ನೋಟಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹೊಸಕೋಟೆಯಲ್ಲಿ ಈ ಸಂದರ್ಭದಲ್ಲಿ ಯೇಸು ಕೃಷ್ಣ ಅಲಿಯಾಸ್ ಅವನಿಗೇನೋ ಬೇರೆ 1-2-3 ಹೆಸರುಗಳನ್ನು ರೌಡಿ ಶೀಟರ್ ಅಂತ ಮಾಡಿದಾರಂತೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಅವನ ಮಗ ಮಹೇಂದ್ರ ಇಷ್ಟೊಂದು ದೌರ್ಜನ್ಯವೆಸಗ್ತಾನೆ ಅಂದರೆ ಅಕ್ಷಮ್ಯ ಅಪರಾಧ. ಇದ್ರ ಜೊತೆಗೆ ಒಬ್ಬ ವಕೀಲರಿಗೆ ಅಸಾಲ್ಟ್ ಆಗ್ತದೆ, ವಕೀಲರಿಗೆ ನಿಂದನೆ ಮಾಡ್ತಾನೆ ಜಿಲ್ಲಾಧಿಕಾರಿಗಳ ಮುಂದೆ ಅಂದರೆ ಜಿಲ್ಲಾಧಿಕಾರಿಗಳು ಇದು ನೇರ ಹೊಣೆ. ಗುರುಗಳು ಹೇಳ್ದಾಗ, ದೊಡ್ಡವ್ರು ಹೇಳ್ದಾಗೆ ಆ ಮನುಷ್ಯನ ಕರ್ತವ್ಯ ಚ್ಯುತಿ. ಅದಕ್ಕೆ ಸಂಬಂಧಪಟ್ಟಿದ್ದ ಹೇಳಿಕೆಗಳು ಇಲ್ಲ, ಏನೂ ಇಲ್ಲ. ನಿಮ್ಮಂಥ ಮಾಧ್ಯಮ ಮಿತ್ರರು ಅವ್ರಿಗೆ ಕಣ್ತರಿಸ್ಬೇಕನ್ನೋ ಅಂತ ಗೊತ್ತಿಲ್ಲ. ಅದಕ್ಕಾಗಿ ತಕ್ಷಣದಲ್ಲಿ ಇವತ್ತು ಆಗದಿಲ್ಲ, ನಿನ್ನೆ ಅವ್ರು ಪ್ರತಿಭಟನೆ ಮಾಡಿದ್ದಾರೆ. ಇಡೀ ಜಿಲ್ಲಾ ಕೇಂದ್ರದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ವಿಚಾರನೂ ಹೌದು. ಮತ್ತು ಬೆಂಗಳೂರು ವಕೀಲರ ಸಂಘಕ್ಕೂ ಕೂಡ ಈ ಗಮನಕ್ಕೆ ತಂದಿದ್ದಾರೆ. ಇಡೀ ರಾಜ್ಯ ಪೂರ್ತಿ ಈ ಥರದ ವಿಚಾರಗಳಲ್ಲಿ ಒಗ್ಗಟ್ಟಿನ ಒಂದು ಇದನ್ನು ಪ್ರದರ್ಶನವನ್ನು ಮಾಡಬೇಕಾದ ಅನಿವಾರ್ಯತೆ ಮುಂದಿನ ದಿನಗಳಲ್ಲಿ ಇದ್ದೇ ಇದೆ. ಅದನ್ನು ನಾವು ಮುಂದುವರೆದ ಭಾಗದಲ್ಲಿ ಯಾರು ಕೂಡ ಇದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು. ಕಾನೂನುಗಳು ಒಂದು ಕಡೆ ಆದರೆ ಕಾನೂನನ್ನು ರಕ್ಷಣೆ ಮಾಡೋರಿಗೆ ಅಥವಾ ಇನ್ನೇನೋ ಕಾನೂನನ್ನು ಎತ್ತಿಡಿಯೋರಿಗೆ, ಹೋರಾಟ ಮಾಡೋರನ್ನು ದಮನಕಾರಿಯ ಒಂದು ಸ್ಥಿತಿಯೇ ತರುವಂಥ ಕೆಲಸಗಳು ನಡೀತಾ ಇದ್ದಾವೆ ಸಮಾಜದಲ್ಲಿ. ಅದನ್ನು ನಾವು ಮಟ್ಟ ಹಾಕಬೇಕಾಗ್ತದೆ. ಮಟ್ಟ ಹಾಕಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ಕ್ಲಿಷ್ಟ ಪರಿಸ್ಥಿತಿಯನ್ನು ಸಾಮಾಜಿಕವಾಗಿ ನಾವು ನೋಡ್ತೀವಲ್ಲ, ದೌರ್ಜನ್ಯಗಳು ಸಾಕಷ್ಟು ನಡೀತಿರ್ತವೆ. ದಾರಿಗಳಲ್ಲೇ ಇದಿರ್ತವೆ. ಬೇರೆ ವೆಂಜನ್ಸ್ ಏನಾದರೂ ಇಟ್ಕೊಳ್ಳಿ ಹೊರಗಡೆ, ಆದಾಗ್ಯೂ ಕೂಡ ಅದನ್ನು ಮೀರಿದ್ದು ಸಮಾಜ ಸುಧಾರಣೆ ಮಾಡುವ ವಕೀಲರಿಗೆ ಪ್ರೊಟೆಕ್ಷನ್ ಇಲ್ಲ ಅಂದರೆ ಮತ್ತು ಇನ್ಯಾರಿಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಮಾನ್ಯ DC ಅವರು ಇರ್ಬೋದು, ಯಾವುದೇ ಇಲಾಖೆಯವರು ಇರ್ಬೋದು, ಯಾರೇ ಇರ್ಬೋದು, ಅವರಿಂದ ಆಗದಿದ್ಮೇಲೆ ಮತ್ತೆ ಯಾರು ಅದಕ್ಕೆ ಹೊಣೆ? ಯಾರು? ಸರ್ಕಾರನೇ ನೇರ ಹೊಣೆ ಆಗ್ತದೆ. ಜಿಲ್ಲಾಧಿಕಾರಿಗಳಂದರೆ ಇಡೀ ಸರ್ಕಾರನೇ ನೇರ ಹೊಣೆ ಆಗುತ್ತೆ. ಲಾ ಆ್ಯಂಡ್ ಆರ್ಡರ್ ಅಲ್ಲಿಗೆ ಸತ್ತಿದೆ ಅಂತ ಹೇಳಿ ಆ ಥರದ ವಿಷಯದಲ್ಲಿ ನಾವು ಗಟ್ಟಿಯಾಗಿ
ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘ ಎಲ್ಲ ಗೌರವಾನ್ವಿತ ಸದಸ್ಯರುಗಳನ್ನ ಒಳಗೊಂಡಂತೆ, ಗೌರವಾನ್ವಿತ ಹಿರಿಯ ಕಿರಿಯ ಸಹೋದರಗಳನ್ನ ಒಳಗೊಂಡಂತೆ ಈಗಾಗಲೇ ನಮ್ಮ ಜೊತೆ ಸಂಯುಕ್ತ ಆಶ್ರಯದಲ್ಲಿ ಒಂದು ಜಂಟಿ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತೇಳಿ ಮಾನ್ಯ ಸೀನಿಯರ್ ಅಡ್ವೊಕೇಟ್ SR ಅವರು ಮತ್ತು RR ಅವರು, ಹರೀಂದ್ರ ಸರ್ ಅವರು ಡೈರೆಕ್ಷನ್ ಮೇರೆಗೆ ತುರ್ತಾಗಿ ಇವತ್ತೊಂದು ಸಣ್ಣ ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಒಂದು ಪರಿಸ್ಥಿತಿ ಆಯಿತು. ಜೊತೆಗೆ ನಾವು ಕೂಡ ಇವತ್ತು ಪ್ರತಿಭಟನೆ ಮಾಡಬೇಕಾಗಿತ್ತು, ಕಾರ್ಯಕಲಾಪಗಳಿಂದ ಹೊರಗುಳಿದು ಅಂತೇಳೋ ತೀರ್ಮಾನ ತಗೊಳ್ಬೇಕಾಗಿದೆ. ಅದು ನಾಳೆ ಅಥವಾ ನಾಡಿದ್ರಲ್ಲಿ ಅಧಿಕೃತವಾಗಿ ಏನಾದರೂ ಮಾಹಿತಿ ಬಂದರೆ ನಾವೆಲ್ಲರೂ ಕೂಡಿ ಮತ್ತೆ ಕಾರ್ಯಕಲಾಪಗಳಿಂದನೂ ಕೂಡ ಇದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತಿಲ್ಲ, ಅವನನ್ನು ಅರೆಸ್ಟ್ ಮಾಡಲಿಲ್ಲ, ಅವನನ್ನು ಜೇಸಿಗೆ ಕಳಿಸ್ತಿಲ್ಲ ಅಂತ ಹೇಳಿದ್ರೆ ಇದ್ರ ಕಡೆ ನಾವು ಕೂಡ ಇನ್ನೊಂದಷ್ಟು ಫೋಕಸ್ ಮಾಡಿ ಕಾನೂನಿನ ವ್ಯಾಪ್ತಿಯೊಳಗಡೆ ಏನು ಮಾಡ್ಬೋದು ಅಂತೇಳಿ ಚಿಂತನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಹೋರಾಟಗಳು ಬಂದರೂ ಕೂಡ ನಾವು ರೆಡಿ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ. ಇದು ಹೊಸಕೋಟೆ ಬೇರೆಲ್ಲ, ನೆಲಮಂಗಲ ಬೇರೆಲ್ಲ, ದೊಡ್ಡಬಳ್ಳಾಪುರ ಬೇರೆಲ್ಲ, ದೇವನಹಳ್ಳಿ ಬೇರೆ ಅಲ್ಲ. 4 ತಾಲೂಕುಗಳಿಗಿರ್ತಕ್ಕಂಥ ಒಬ್ಬ DC ಮುಂದೆ ನಡೆದಾಗ ಇನ್ನು ಇದಕ್ಕಿಂತ ಅವಮಾನ, ಇದಕ್ಕಿಂತ ಅಪಮಾನ ಬೇರೆ ಯಾವುದೂ ಇಲ್ಲ ಅಂಥೇಳಿ ನಾವು ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘ ಕಣಿಸುತ್ತೆ. ಮತ್ತು ಜೊತೆಗೆ ALU ಕೂಡ ಅದೇ ರೀತಿಯಾಗಿ ನಮ್ಮ ಜೊತೆಗೂ ಕೂಡ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಈ ಥರದ ಹೋರಾಟಗಳಲ್ಲಿ ನಮ್ಮ ಜೊತೆ ಇರ್ತಾರೆ ಅಂತೇಳಿ ಭಾವಿಸ್ತಾ ಎಲ್ಲ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. जी